ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಒನ್ ಮೋರ್ ಸೋಲಾರ್ CCTV ಕ್ಯಾಮ್ರಾ ಅನ್ಬಾಕ್ಸಿಂಗ್. ಟ್ರೂವ್ಯೂ ಕಂಪ್ನಿ ಲಾಸ್ಟ್ ಟೈಮ್ ಟ್ರೂವ್ಯೂದು ಯೂಸ್ ಮಾಡಿದ್ದೀನಿ. ಸೊ ಆದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂತಂದರೆ ಇದು 2 ಕ್ಯಾಮ್ರಾ ಸೆಟಪ್ಪು. ಅಂದರೆ ಒಂದೇ ಕ್ಯಾಮ್ರಾಲಿ 2 ಲೆನ್ಸ್ ಬಿಲ್ಡ್ ಆಗಿದೆ. ಸೊ ಒಂದು ಫಿಕ್ಸ್ಡ್ ಇದರಲ್ಲಿರುತ್ತೆ, ಇನ್ನೊಂದು ನೀವು ಪ್ಯಾನು ಟಿಲ್ಟು 2 ಮಾಡ್ಬೋದು. ಸೊ ಅದು ಇದ್ರ ಮೇಜರ್ ಅಡ್ವಾಂಟೇಜು. ಸೊ ನಂದು ಅದು ಆ್ಯಕ್ಚುಲಿ ಈಗಾಗಲೇ 2.5 ಇಯರ್ಸ್ ಆಯಿತು. ಸ್ವಲ್ಪ ಸ್ಕ್ರೀನ್ನಲ್ಲಿ ಒಂಚೂರು ಕ್ರ್ಯಾಕ್ ಬಂದಿದೆ ಮತ್ತು ಈ LED ಲೈಟ್ಸ್ ವರ್ಕ್ ಆಗ್ತಾಯಿಲ್ಲ. ಸೊ ಅದನ್ನು ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ 4G ಲಿಂಕೇಜ್ ಸೋಲಾರ್ ಮಿನಿ ಪ್ಯಾನ್ ಟಿಲ್ಟ್ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ, ಇನ್ಸ್ಟಾಲೇಷನ್ ವಿಡಿಯೋ ಇದು ಕಂಟಿನ್ಯೂಟಿಲಿರುತ್ತೆ. ಸೊ ಇದು ಬಾಕ್ಸ್ ಕಂಟೆಂಟ್ಸ್ ಎಲ್ಲ ಚೆಕ್ ಮಾಡ್ಬೋದು. ಓಕೆ, ನೋಡ್ಬೋದು ನೀವು. ಸೊ ಇದರಲ್ಲಿ ಕ್ಲೌಡ್ ರೆಕಾರ್ಡಿಂಗು ಇರುತ್ತೆ. ಸೊ ಕಲರು ಬ್ಲ್ಯಾಕ್ ಆ್ಯಂಡ್ ವೈಟು, ಫಿಕ್ಸ್ಡ್ ವ್ಯೂ ಒಂದು, ಇನ್ನೊಂದು ಪ್ಯಾನ್ ಟಿಲ್ಟ್ ವ್ಯೂ ಒಂದು ಬರುತ್ತೆ. ಓಕೆ, ನೀವು ಇಲ್ಲಿ ಚೆಕ್ ಮಾಡೋದಾದರೆ ಬಿಲ್ಟ್ ಇನ್ ಬ್ಯಾಟ್ರಿ, ಮೋಷನ್ ಡಿಟೆಕ್ಷನ್ ಇದೆ, ಕ್ಲೌಡ್ ಸ್ಟೋರೇಜ್ ಇದೆ. ಆದರೆ ನೀವು ಅದನ್ನು ಪರ್ಚೇಸ್ ಮಾಡಬೇಕು. ಈಗ ಜಸ್ಟ್ ಫಾರ್ ಫಸ್ಟ್ 15 ಡೇಸ್ ಏನೋ ನಿಮಗೆ ಫ್ರೀ ಟ್ರಯಲ್ ಕೊಡ್ತಾರೆ. ಸೊ 256 GB SD ಕಾರ್ಡ್ ಹಾಕ್ಬೋದು. ಪುಷ್ ಅಲಾರಮ್ ಇದೆ, ಆ್ಯಕ್ಟಿವ್ ಡಿಫೆನ್ಸ್ ವಿತ್ ಸೈರನ್ ಆ್ಯಂಡ್ ಸ್ಟ್ರೋಬ್ ಲೈಟ್. ಸೊ ನಿಮಗೆ ಸೈರನ್ ಎನೇಬಲ್ ಆಗುತ್ತೆ. ಮೊಬೈಲ್ ಆ್ಯಪಿಂದ ವ್ಯೂ ಮಾಡ್ಬೋದು. ಇದು iOS ಮತ್ತು ಆ್ಯಂಡ್ರಾಯ್ಡ್ ಎರಡಕ್ಕೂ ಯೂಸ್ ಮಾಡ್ಬೋದು. ವಾಯ್ಸ್ ಅಲರ್ಟ್ಸ್ ಕೊಡ್ಬೋದು. ಹ್ಯೂಮನ್ ಟ್ರ್ಯಾಕಿಂಗ್ ಇದೆ. ಇನ್ಸ್ಟಾಲೇಷನ್ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಕಂಟೆಂಟಲ್ಲಿ ಏನಿದೆ ಚೆಕ್ ಮಾಡೋಣ. ಓಕೆ, ಸೊ ಬಾಕ್ಸ್ ಕಂಟೆಂಟಲ್ಲಿ ಫಸ್ಟ್ ಬಂದಿರೋದು ಸೋಲಾರ್ ಪ್ಯಾನಲ್ಲು ಮಾಡ್ಬೋದು. ಪ್ಯಾನಲ್ ಬಂದು ನಿಮಗೆ 7 ವಾಟ್ ಬರುತ್ತೆ. ಇದು ಮೋನೋಕ್ರಿಸ್ಟಲಿನ್ ಪ್ಯಾನಲ್ಸು. ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅಂದರೆ ಮೋನೋಕ್ರಿಸ್ಟಲಿನ್ ಏನಕ್ಕೆ ಸಜೆಸ್ಟ್ ಮಾಡ್ತಾರೆ ಅಂದರೆ, ಈಗ ಸ್ವಲ್ಪ ನಿಮಗೆ ಮೋಡ ಇದ್ರೂ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನಿಮಗೆ ಇದು ರೇಟಿಂಗ್ ಚೆಕ್ ಮಾಡ್ಬೋದು. ಮ್ಯಾಕ್ಸಿಮಮ್ ಪವರು 7 ಕಿಲೋವಾಟ್. ಓಕೆ, ಸೊ ಇದು ಸೋಲಾರ್ ಪ್ಯಾನಲ್. ಸೊ ನೆಕ್ಸ್ಟು ಅದಕ್ಕೆ ಫಿಟ್ ಮಾಡೋವಂಥದ್ದು. ಈಗ ನೀವು ಪೈಪ್ಗೆ ಏನಾದರೂ ಇನ್ಸ್ಟಾಲ್ ಮಾಡ್ತೀನಿ ಅಂತಂದರೆ, ಸೊ ಈ ಬ್ರ್ಯಾಕೆಟ್ನ ನೀವು ಕ್ಯಾಮ್ರಾಯಿಂದ ಇನ್ಸ್ಟಾಲ್ ಮಾಡಿ ಇದರೊಳಗೆ ಈ ಏನು ರಿಂಗ್ನ ಇನ್ಸ್ಟಾಲ್ ಮಾಡಿ ಪೈಪ್ಗೆ ಇನ್ಸ್ಟಾಲೇಷನ್ ಮಾಡ್ಬೋದು. ಸೊ ಬ್ರ್ಯಾಕೆಟ್ಸ್ ಕೊಟ್ಟಿದ್ದಾರೆ, ಇದೊಂದು ರಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ಇದು ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡೋದಕ್ಕೆ. ಸೊ ಇದು ನಿಮಗೆ ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡೋದಕ್ಕೆ. ನೆಕ್ಸ್ಟ್ ನಿಮಗೊಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಇದೊಂದು ಯೂಸರ್ ಮ್ಯಾನ್ಯಲ್. ಪಾಸ್ ಮಾಡಿ ಓದ್ಬೋದು ನೀವು. ಸೊ ನೆಕ್ಸ್ಟು ನೋಡೋದಾದರೆ ಇನ್ನೇನು ಯೂನಿಟ್ ಕ್ಯಾಮ್ರಾ ಬಾಕ್ಸ್ ಸೈಡ್ಗೆ ಇಡೋಣ. ಓಕೆ, ಕ್ಯಾಮ್ರಾ ಇದು ಟಾಪ್ ವ್ಯೂ ಬ್ಯಾಕು. ಓಕೆ, ಇಲ್ಲಿ ನಿಮಗೆ ಪ್ಯಾನಲಿಂದ ಚಾರ್ಜ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಓಕೆ, ಇದನ್ನು ರಿಮೂವ್ ಮಾಡಿ ನೀವು ಚಾರ್ಜಿಂಗ್ ಕೇಬಲ್ನ ಕನೆಕ್ಟ್ ಮಾಡೋವಂಥದ್ದು. ಸೊ ಇನ್ನೊಂದು ಒಳ್ಳೆಯ ವಿಚಾರ ಏನು ಅಂದರೆ ಟೈಪ್ C ಕೊಟ್ಟಿದ್ದಾರೆ, ಚೆಕ್ ಮಾಡ್ಬೋದು. ಸೊ ಇದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ, ಚಾರ್ಜ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಹಂಗೆ ಬಿಡ್ತೀನಿ. ಇದನ್ನು ಕನೆಕ್ಟ್ ಮಾಡೋದಿಲ್ಲ ಅಂದರೆ ಇದನ್ನು ಹಿಂಗೆ ಕ್ಲೋಸ್ ಮಾಡ್ಬೋದು. ಸೊ ಜಸ್ಟ್ ಒಂದು ಡಸ್ಟ್ ಕ್ಯಾಪ್ ಥರ ವರ್ಕ್ ಆಗುತ್ತೆ. ಸೊ ಆಮೇಲೆ ಇದನ್ನು C ಟೈಪ್ ಕೇಬಲ್ನ ಇನ್ಸರ್ಟ್ ಮಾಡ್ಬೋದು. ಸೊ ನಾನು ಯೂಶ್ವಲಿ ರೆಕಮೆಂಡ್ ಮಾಡೋದೇನು ಅಂತಂದರೆ, ಇನ್ಸ್ಟಾಲೇಷನ್ ಮಾಡೋಕ್ಕೆ ಮುಂಚೆ ನೀವು ಮನೇಲೇ ಟೈಪ್ C ಕೇಬಲಿಂದ ಒಂದ್ಸಲಿ ಕ್ಯಾಮ್ರಾನ ಕಂಪ್ಲೀಟಾಗಿ ಚಾರ್ಜ್ ಮಾಡಿ. ಸೊ ದಟ್ ನೆಕ್ಸ್ಟು ನಿಮಗೆ ಚಾರ್ಜಿಂಗಲ್ಲಿ ಏನೂ ಇಶ್ಯೂಸ್ ಬರೋಲ್ಲ.
ಓಕೆ, ಸೊ ಕ್ಯಾಮ್ರಾ ವ್ಯೂ ಚೆಕ್ ಮಾಡ್ಬೋದು. ಓಕೆ, ಸೊ ಇದು ನಿಮಗೆ ನಾನು ಹೇಳಿದ್ದು ಫಿಕ್ಸ್ಡ್ ಲೆನ್ಸು. ಈ ಕ್ಯಾಮ್ರಾ ಬಂದು ನಿಮಗೆ ಪ್ಯಾನ್ ಆ್ಯಂಡ್ ಟಿಲ್ಟ್ ಆಗುತ್ತೆ. ಸೊ ಮೆಮೊರಿ ಕಾರ್ಡ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮೈಕ್ರೋ ಎಸ್ ಡಿ ಕಾರ್ಡು ಮತ್ತು ಸಿಮ್ ಕಾರ್ಡ್ ಎರಡೂ ಇಲ್ಲೇ ಇನ್ಸ್ಟಾಲ್ ಮಾಡಬಹುದು. ಬಂದಿದೆ ಮೈಕ್ರೋ ಎಸ್ ಡಿ ಮತ್ತು ಸಿಮ್ ಕಾರ್ಡು. ಇದು ಏನಾದರೂ ನೀವು ಡಿವೈಸ್ನ ರೀಸೆಟ್ ಮಾಡಬೇಕು ಅಂದರೆ ಇಲ್ಲಿ ರೀಸೆಟ್ ಮಾಡೋಕ್ಕೆ ಆಪ್ಷನ್ ಇದೆ. ಓಕೆ, ಸೊ ಇದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಈ ಕ್ಯಾಪ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಇದು ವಾಟರ್ ಸೀಲಾಗೂ ವರ್ಕ್ ಆಗುತ್ತೆ, ಯಾಕಂದರೆ ಇದು ಔಟ್ಡೋರ್ ಕ್ಯಾಮ್ರಾ ಆಗಿರೋದ್ರಿಂದ. ಸೊ ಈ ಕವರ್ನ ಕ್ಲೀನಾಗಿ ಪ್ಯಾಕ್ ಮಾಡಬೇಕು. ಸೊ ಅದು ವಾಟರ್ ಸೀಲ್ ಆಗಬೇಕು. ಓಕೆ, ಸೊ ಇದು ನಿಮಗೆ ಪ್ಯಾನು ಮತ್ತು ಟಿಲ್ಟ್ ಆಗುತ್ತೆ. ಎಸ್, ಇದು ಅದರದ್ದು ಆ್ಯಂಟೆನಾಸ್. ಓಕೆ, ಸೊ ಇದಿಷ್ಟು ಕ್ಯಾಮ್ರಾದು ಜಸ್ಟ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇದ್ರದ್ದು ಕಂಟಿನ್ಯೂಟಿವ್ ವಿಡಿಯೋ ನಿಮಗೆ ಇನ್ಸ್ಟಾಲೇಷನ್ದು ತೋರಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.